Good morning, friends. Welcome to the next video. This video contains the problem number 15 for 15 marks on inverse price method. First, we will read out the problem and try to solve the problem. Ramesh from Dharwad consigned 100 bags of rice to Basuraj of Bijapur at a cost of rupees 2 to 250 per bag. ಇಲ್ಲಿ ರಮೇಶ್ ಫ್ರಮ್ ಧಾರವಾಡ ಏನಂದ್ರಲ್ಲಿ ಅವರು ಕನ್ಸೈನರ್ ಇದ್ದಾರೆ. Then Basuraj of Bijapur is the consignee. So consigner consigned 100 bags of rice at 250 cost price per bag. He invoiced the rice at the selling price which was 20% above cost. ಸೊ ಇಲ್ಲಿ ನಿಮಗೆ ಒಂದು ಬ್ಯಾಗದ ಬೆಲೆ ಒಂದು ಚೀಲದ ಬೆಲೆ 250 ಹೇಳ್ಯಾರೆ. ಅದು ಕಾಸ್ಟ್ ಪ್ರೈಸ್ ಇದೆ. ಬಟ್ ನಾವು ಇನ್ವಾಯ್ಸ್ ಪ್ರೈಸ್ದಾಗ ನಾವು ಪ್ರಾಬ್ಲಮ್ ಬಿಡಿಸ್ತಿರ್ಬೇಕಾದ್ರೆ ಅದನ್ನು ಇನ್ವಾಯ್ಸ್ ಪ್ರೈಸಿಗೆ ನಾವು ಏನು ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಸೊ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಹೇಳ್ಯಾರ ನೋಡ್ರಿ. ಇನ್ವಾಯ್ಸ್ ಪ್ರೈಸ್ ಹೆಂಗೆ ಆಗ್ತದೆ ಅಂದರೆ 20% ಅಬೌವ್ ಕಾಸ್ಟ್ ಆಗ್ತದೆ. ಅಂದರೆ ಕಾಸ್ಟ್ ಪ್ರೈಸ್ ಪ್ಲಸ್ 20% ಆಫ್ ಕಾಸ್ಟ್ ಪ್ರೈಸ್ ಈಸ್ ಇನ್ವಾಯ್ಸ್ ಪ್ರೈಸ್. ರಮೇಶ್ ಪೇಡ್ ಇನ್ಶೂರೆನ್ಸ್ rupees 1000. So this is the non-recurring expenses. On receipt of the consignment, Basuraj paid rupees 800 as railway freight. So this is railway freight is also non-recurring expenses. He returned 10 bags of rice to Ramesh on account of its poor quality. So ಈ ಒಂದು ಪ್ರಾಬ್ಲಮ್ದೊಳಗೆ ರಿಟರ್ನ್ಸ್ ಬಗ್ಗೆ ಇದೆ. ಸೊ ಅದಕ್ಕಾಗಿ ಈ ಪ್ರಾಬ್ಲಮ್ ತೊಗೊಂಡೆ ನಾನು. ಇಲ್ಲಿ ಕನ್ಸೈನ್ ಇದ್ದ 10 ಚೀಲನ ವಾಪಸ್ ಕಳಿಸ್ತಾನೆ. ಅವು ಕ್ವಾಲಿಟಿ ಸರಿ ಇಲ್ಲ ಅಂಥೇಳಿ 10 ಬ್ಯಾಗನ್ನು ಕನ್ಸೈನರ್ಗೆ ವಾಪಸ್ ಕಳಿಸ್ತಾನೆ. Basaraj also paid godown rent rupees 200 and sundry expenses rupees 40 and consignment. So these two, that is godown rent and sundry expenses, are the recurring expenses. He sold 75 bags a price at rupees 400 per bag. He charged 4% commission and 1% del credit commission on sales. ಅವನು ಒಟ್ಟಿಗೆ 75 ಬ್ಯಾಗನ್ನು ಮಾರಾಟ ಮಾಡ್ಯಾನ. 400 ರೂಪಾಯಿ ಒಂದು ಬ್ಯಾಗ್ ಅಂತೆ. ಮತ್ತು ಅವನಿಗೆ 4% ಆರ್ಡಿನರಿ ಕಮಿಷನ್ ಮತ್ತು 1% del credit ಕಮಿಷನ್ ಸಿಗ್ತದೆ. ಬಸವರಾಜ್ ಪೇಡ್ ದ ಬ್ಯಾಲೆನ್ಸ್ ಅಮೌಂಟ್ ಥ್ರೂ ದಿ ಡ್ರಾಫ್ಟ್. Prepare the consignment account, consignees account and goods center and consignment account in the books of Ramesh. Right. This is the problem. Problem ಏನ್ರಿ ಇನ್ನೇನು ನೋಡೋಣ. ಕನ್ಸೈನರ್ ಇದ್ದಾವ 100 ಚೀಲ ರೈಸನ್ನು ಕನ್ಸೈನಿಗೆ ಕಳಿಸ್ತಾನೆ. ಅದ್ರ ಕಾಸ್ಟ್ ಪ್ರೈಸ್ 250 ಇದೆ. ಬಟ್ ನಾವು ಇನ್ವಾಯ್ಸ್ ಪ್ರೈಸ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ಇನ್ವಾಯ್ಸ್ ಪ್ರೈಸ್ದಾಗ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು? ಕಾಸ್ಟ್ ಪ್ರೈಸ್ ಪ್ಲಸ್ 20% ಆನ್ ಕಾಸ್ಟ್ ಪ್ರೈಸ್. ದೆನ್ ರಮೇಶ್ ಮೀನ್ಸ್ ಕನ್ಸೈನರ್ incurred 1000 insurance for insurance. This is non-recurring expenses. Then Basaraj received the consignment and he paid 800 as a railway freight. So this is also non-recurring expenses. He returned 10 bags. 10 ಚೀಲ ವಾಪಸ್ ಕಳಿಸ್ತಾನೆ. ದೆನ್ ಅಗೇನು ಕೆಲವೊಂದು ಖರ್ಚುಗಳನ್ನ ಮಾಡ್ತಾನೆ. ಅದು ಗೋಡೌನ್ ರೆಂಟ್ 200 ರೂಪಾಯಿ ಇದೆ ಮತ್ತು ಸನ್ಡ್ರಿ ಎಕ್ಸ್ಪೆನ್ಸಸ್ 40 ಇದೆ. ಸೊ ಇವೆರಡಕ್ಕೂ ನಾವು ರೀಕರಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಆಮೇಲೆ 75 ಬ್ಯಾಗ್ ರೈಸನ್ನು ಮಾರಾಟ ಮಾಡ್ತಾನೆ 400 ರೂಪಾಯಿಗೆ ಒಂದರಂತೆ. ಅವನಿಗೆ ಇನ್ ಟೋಟಲ್ 5% ಕಮಿಷನ್ ಆನ್ ಸೇಲ್ಸ್. ನಿಮ್ಗೆ ಕನ್ಸೈನ್ಮೆಂಟ್ ಅಕೌಂಟು, ಕನ್ಸೈನರ್ಸ್ ಅಕೌಂಟು, ದೆನ್ ಗೂಡ್ಸ್ ಸೆಂಟರ್ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿದೆ. ಮೊದಲು ನಾವು ವರ್ಕಿಂಗ್ ನೋಟ್ ನೋಡೋಣ. ಫಸ್ಟ್ ಲೋಡಿಂಗ್. So 20% or 1/5 on cost price is equal to 16 integer to third percentage or 1/6 on invoice price. ಸೊ ನಾವು ಅದನ್ನು ಇನ್ವಾಯ್ಸ್ ಪ್ರೈಸನ್ನು ಮಾಡ್ಕೋಬೇಕು. ಇನ್ವಾಯ್ಸ್ ಪ್ರೈಸ್ ಮ್ಯಾಗ 1/6 ಆಗ್ತದೆ, ಕಾಸ್ಟ್ ಪ್ರೈಸ್ ಮ್ಯಾಗ 1/5 ಆಗ್ತದೆ. ಕ್ಲಿಯರ್? ದೆನ್ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಅಂತ ನಾವು ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಗೆ ಕೊಟ್ಟದ್ದು ಪ್ರಾಬ್ಲಮ್ದಾಗ ಕೊಟ್ಟದ್ದು ಕಾಸ್ಟ್ ಪ್ರೈಸ್ ಮ್ಯಾಗ ಕೊಟ್ಟರೆ 250 ಅಂತೇಳಿ ಅದನ್ನು ಇನ್ವಾಯ್ಸ್ ಪ್ರೈಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು? Invoice price is equal to cost price plus 20% on cost price. So cost price is the 250 per bag.
plus 50, that is 20% on 250. ಕಾಸ್ಟ್ ಪ್ರೈಸ್ ಮೇಲೆ 20% ಆ್ಯಡ್ ಮಾಡ್ಕೋಬೇಕು. ಸೊ ಎರಡು ಸೇರಿಸಿದಾಗ 300 rupees ಪರ್ ಬ್ಯಾಗ್ ಆಗ್ತದೆ. ಇದಕ್ಕೆ ನಾವು ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಒಂದು ಚೀಲಕ್ಕೆ 300 ರೂಪಾಯಿ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಇದು ಯಾವ ರೀ, ಇಫ್ ದ ಪ್ರೈಸ್ ಈಸ್ ಗಿವನ್ ಇನ್ ಕಾಸ್ಟ್ ಪ್ರೈಸ್ ಬಟ್ ಅಕೌಂಟ್ ಈಸ್ ಪ್ರಿಪೇರಿಂಗ್ ಅಂಡರ್ ಇನ್ವಾಯ್ಸ್ ಪ್ರೈಸ್, ಆ ಟೈಮ್ದಾಗ ನಾವು ಕನ್ವರ್ಷನ್ ಮಾಡ್ಕೋಬೇಕಾಗ್ತದೆ. ಕ್ಲಿಯರ್? ದೆನ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ ಪ್ರೊಸೀಡ್. 75 bags at 400 per bag is equal to 30,000. So total sales is 30,000. Then calculation of commission. 4% ordinary plus 1% delicate commission on sales. That is total 5% on 30,000, 1,500 total commission. Then calculation of value of closing stock. ಈ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿತ್ರಿ ಕನ್ಸೈನ್ ಕಡೆ? ಟೋಟಲ್ ಕಳಿಸಿದ್ದು 100 bags ಮೈನಸ್ 100 bags, 10 bagsನ್ನು ವಾಪಸ್ ಕಳಿಸಿದ ರಿಟರ್ನ್ ಆಗಿದೆ. ಆಮೇಲೆ 75 bagsನ್ನು ಮಾರಾಟ ಮಾಡಿದ. ಸೊ ಉಳಿತ ಒಂದು ಕಡೆ ಎಷ್ಟು? 15 bags ಅನ್ಸೋಲ್ಡ್. ಕ್ಲಿಯರ್? ಸೊ ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಬ್ಯಾಗ್ಸ್, ನಾವು ಈಗಾಗಲೇ ಇನ್ವಾಯ್ಸ್ ಪ್ರೈಸ್ ಕಂಡುಹಿಡಿದೀವಿ. ಒಂದು ಬ್ಯಾಗ್ 300 ರೂಪಾಯಿ ಅಂತದೆ. ಸೊ 15 bags into 300 is equal to 4,500. Then proportionate share of non-recurring expenses. Incurred by consignor 1,000, then incurred by consignee 800. ಎರಡು ಶೇರ್ಸ್ ಎಷ್ಟಾತ್ರಿ? 1,800 ಆಯ್ತು. 1,800 ಅವರು 90 ಬ್ಯಾಗ್ ಖರ್ಚು ಮಾಡಿದಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ 10 ಬ್ಯಾಗ್ ವಾಪಸ್ ಹೋಗ್ಯಾವ. ಆ್ಯಕ್ಚುಲಿ 100 ಬ್ಯಾಗ್ ಮಾಡಿದ್ರು ಅವರು, ಬಟ್ 10 ಬ್ಯಾಗ್ ವಾಪಸ್ ಹೋಗ್ಯಾವ. ಸೊ ಹಿಂಗಾಗಿ ನಾವು ವ್ಯಾಲ್ಯೂ ಏನು ಮಾಡ್ತೀವಿ? ಚೇಂಜ್ ಮಾಡ್ತೀವಿ. ಸೊ ಅದಕ್ಕಾಗಿ 90 ಚೀಲಕ್ಕೆ ಎಷ್ಟು ಖರ್ಚು ಮಾಡ್ಯಾರತ್ತೆ ನಾವು ತಿಳ್ಕೊಬೇಕು. ಸೊ 90 ಚೀಲಕ್ಕೆ 1,800 ಖರ್ಚು ಮಾಡಿರಿ ಅಂದರೆ 15 ಚೀಲಕ್ಕೆ ಎಷ್ಟು? 300 rupees. ಸೊ ಟೋಟಲ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ 4,800. ಆದರೆ ಲೋಡಿಂಗ್ ತೆಗಿಬೇಕಾದ್ರೆ ನಾವು ಕೇವಲ 4,500 ಮ್ಯಾಗ್ ಮಾತ್ರ ತೆಗಿಬೇಕು, 300 ಕನ್ಸಿಡರ್ ಮಾಡಬಾರ್ದು. ಕ್ಲಿಯರ್? ದೆನ್ 6th ಒನ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್. ಸೊ ಕಾಸ್ಟ್ ಆಫ್ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್ ಎಷ್ಟಿದೆ? 30,000. ಅದ್ರ ಮ್ಯಾಗ 1/6 ಆರ್ 16 integer to 3rd percentage, ಅದು 5,000 ಆಗ್ತದೆ. 1/6 ಆನ್ ಇನ್ವಾಯ್ಸ್ ಪ್ರೈಸ್. ದೆನ್ ಲೋಡಿಂಗ್ ಆನ್ ರಿಟರ್ನ್ಸ್ ಫ್ರಮ್ ಕನ್ಸೈನಿ. ಕನ್ಸೈನಿ ಎಷ್ಟು ಬ್ಯಾಗ್ಸ್ ಕಳಿಸಿನ? 10 ಬ್ಯಾಗ್ಸ್ ವಾಪಸ್ ಕಳಿಸಿನ. ಅದ್ರದ್ದು ಬೆಲೆ ಎಷ್ಟು ಆಗ್ತದೆ? 3,000 ಆಗ್ತದೆ. ಅದರದ್ದು ಲೋಡಿಂಗ್ ಎಷ್ಟು ಆಗ್ತದೆ ಅಂದರೆ 500 ಆಗ್ತದೆ. 1/6 ಆನ್ 3,000. ದೆನ್ ಲೋಡಿಂಗ್ ಆನ್ ಕನ್ಸೈನ್ಮೆಂಟ್ ಸ್ಟಾಕ್. ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟು ಅದ ರೀ? ಆ್ಯಕ್ಚುಲಿ ಕನ್ಸೈನ್ಮೆಂಟ್ ಸ್ಟಾಕ್ 4,800 ಅದ, ಬಟ್ ನಾವು 4,800 ಮ್ಯಾಗ ಲೋಡಿಂಗ್ ತೆಗೆಯೋದಿಲ್ಲ. ಕೇವಲ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಏನೈತಿಲ್ಲ ಅದ್ರ ಮ್ಯಾಗ 4,500 ಮ್ಯಾಗ ಮಾತ್ರ ನಾವು ಲೋಡಿಂಗ್ ತೆಗಿತೀವಿ. ಅದು 750. ಸೊ ಇವೆಲ್ಲ ನೀವು ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಈ ವರ್ಕಿಂಗ್ ನೋಟ್ ಆದ ನಂತರ ನಾವೇನು ಮಾಡ್ಬೇಕು ರೀ? ಅಕೌಂಟನ್ನು ಬಿಡಿಸ್ಬೇಕು ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್. ಅಗೇನ್ ನಿಮ್ಗೆ ಇಲ್ಲಿ ಡೆಬಿಟ್ ಸೈಡ್ ಏನು ಬರ್ತದೆ? ಫಸ್ಟ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ದಟ್ ಇಸ್ ಇನ್ವಾಯ್ಸ್ ಪ್ರೈಸ್ ಮ್ಯಾಗ ತಗೋತೀವಿ ನಾವು 30,000. ದೆನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸ್ ಆಫ್ ಕನ್ಸೈನರ್, ಇನ್ಶೂರೆನ್ಸ್ 1,000 ಖರ್ಚು ಮಾಡ್ಯಾನ. ದೆನ್ ಟು ಬಸವರಾಜ್ ಅಕೌಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ, ಅವೆಲ್ಲ ತೊಗೋಬೇಕು. ರೈಲ್ವೆ ಫ್ರೈಟ್ 800, ಗೋಡೌನ್ ರೆಂಟ್ 200, ದೆನ್ ಸನ್ರಿ ಎಕ್ಸ್ಪೆನ್ಸಸ್ 40. ಸೊ ಟೋಟಲ್ 1,040. ದೆನ್ ಈಗಾಗಲೇ ನಾವು ಕಮಿಷನ್ ವರ್ಕಿಂಗ್ ನೋಟ್ದಾಗ ಮಾಡೀವಿ. ವರ್ಕಿಂಗ್ ನೋಟ್ ನಂಬರ್ 4, ದಟ್ ಈಸ್ ಕಮಿಷನ್. ಅದು ಕೂಡ ಇಲ್ಲಿ ಹಾಕಬೇಕು. ಟು ಬಸವರಾಜ್ ಅಕೌಂಟ್, ಕನ್ಸೈನಿಸ್ ಅಕೌಂಟ್ಗೆ ಹಾಕಬೇಕು 1,500. ದೆನ್ ನೆಕ್ಸ್ಟ್ ಈ ಲೋಡಿಂಗ್ಕಿಂತ ಪೂರ್ವ ನಾವು ಕ್ರೆಡಿಟ್ ಸೈಡ್ ಏನು ಮಾಡಬೇಕಪ್ಪ ಅಂದರೆ ಬೈ ಬಸವರಾಜ್ ಅಕೌಂಟ್ ಸೇಲ್ಸ್ ಪ್ರೊಸೀಡ್. ವರ್ಕಿಂಗ್ ನೋಟ್ ನಂಬರ್ 3, 30,000 ಅದು. ಯಾಕಂದರೆ 75 ಚೀಲ ಮಾರಾಟ ಮಾಡ್ಯಾನ, 400 ಅಂತೆ. ಸೊ 30,000. ದೆನ್ ಟು ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಇಲ್ಲಿ ಇನ್ನೊಂದು ಬರ್ತದೆ ನೋಡಿರಿ. ನಾವು ಯಾವಾಗಲೂ ರಿಟರ್ನ್ ನೋಡೋಕ್ಕಿಲ್ಲ ಇಲ್ಲಿವರೆಗೆ. ಈಗ ರಿಟರ್ನ್ಸ್ ಬಂದದ, ಆ ರಿಟರ್ನ್ಸನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಬ್ರಕೆಟ್ದೊಳಗೆ ರಿಟರ್ನ್ಸ್ ಫ್ರಮ್ ಕನ್ಸೈನಿ 10 bags 3,000. ದೆನ್ ಕನ್ಸೈನ್ಮೆಂಟ್ ಸ್ಟಾಕ್ ನಾವು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿ 4,800. ಸೊ ಇಲ್ಲಿವರೆಗೆ ನಾವು ಕಾಸ್ಟ್ ಪ್ರೈಸ್ದಾಗ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ರಿಮೂವಿಂಗ್ ದ ಲೋಡಿಂಗ್.
ಯಾವ್ದ್ರೊಳಗೆ ನೋಡಿದಾಗ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅದ, ದೆನ್ ರಿಟರ್ನ್ಸ್ದಾಗ ಅದ, ದೆನ್ ಕ್ಲೋಸಿಂಗ್ ಸ್ಟಾಕ್ದಾಗ ಲೋಡಿಂಗ್ ಇದೆ. ಸೊ ಅದನ್ನು ನಾವು ರಿಮೂವ್ ಮಾಡ್ತೀವಿ. ಫಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 30,000, ಅದರೊಳಗಿಂದ 1/6 ನಾವು ಏನು ಮಾಡ್ತೀವಿ, ಲೋಡಿಂಗ್ ರಿಮೂವ್ ಮಾಡ್ತೀವಿ. ಅದು 5,000 ಕ್ರೆಡಿಟ್ ಸೈಡ್ ಬರ್ತದೆ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಬ್ರಕೆಟ್ದೊಳಗೆ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್. ದೆನ್ ಗೂಡ್ಸ್ ರಿಟರ್ನ್ಸ್ದೊಳಗಿಂದ ರಿಟರ್ನ್ಸ್ ಎಲ್ಲಿ ಎಂಟ್ರಿ ಆಗಿದೆ ರೀ, ಕ್ರೆಡಿಟ್ ಸೈಡ್ ಆಫ್ ಕನ್ಸೈನ್ಮೆಂಟ್ಗೆ ಆಗಿದೆ. ಅದನ್ನು ನಾವು ಇಲ್ಲಿ ಡೆಬಿಟ್ ಸೈಡ್ ತೊಗೋತೀವಿ. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಟ್ IP ಬ್ರಕೆಟ್ದೊಳಗೆ ಲೋಡಿಂಗ್ ಆನ್ ರಿಟರ್ನ್ಸ್ ನೋಟ್ ನಂಬರ್ 7 500. ದೆನ್ ಕ್ಲೋಸಿಂಗ್ ಸ್ಟಾಕ್ದಾಗಿಂದ ನಾವು ಲೋಡಿಂಗನ್ನು ರಿಮೂವ್ ಮಾಡ್ತೀವಿ. ಅದಕ್ಕೆ ಹೆಸರೇನು ಕೊಡ್ತೀವಪ್ಪ ಅಂದರೆ ಟು ಸ್ಟಾಕ್ ರಿಸರ್ವ್, ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ನೋಟ್ ನಂಬರ್ 8, ಐ ಥಿಂಕ್ 8, ಎಸ್ 750. ಸೊ ಇದನ್ನು ನಾವು ಟ್ಯಾಲಿ ಮಾಡಿದಾಗ 42,800 ಆಗ್ತದೆ. ದ ನೆಟ್ ಪ್ರಾಫಿಟ್ ಈಸ್ 8,010 rupees. ಕ್ಲಿಯರ್. ದೆನ್ ಕನ್ಸೈನಿ ಅಕೌಂಟ್, ಬಸವರಾಜ್ ಅಕೌಂಟ್. ಈಗಾಗಲೇ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ದೊಳಗೆ ಬಸವರಾಜರ ಅಕೌಂಟ್ ಅದ್ರಲ್ಲಿ ಡೆಬಿಟ್ ಸೈಡ್ 2 ಸಲ ಬಂದದ, ಆಮೇಲೆ ಕ್ರೆಡಿಟ್ ಸೈಡ್ 1 ಸಲ ಬಂದದ. ಸೊ ಅದನ್ನ ನಾವೇನು ಮಾಡ್ತೀವಪ್ಪ ಅಂದರೆ ಟ್ರಾನ್ಸ್ಫರ್ ಮಾಡ್ತೀವಿ, ಜಸ್ಟ್ ಪಾಸಿಂಗ್ ದ ಎಂಟ್ರಿ. ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ದಾಗ ಡೆಬಿಟ್ ಆಗಿದೆ, ಇಲ್ಲಿ ಕ್ರೆಡಿಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್, ಎಕ್ಸ್ಪೆನ್ಸಸ್ ಬೈ ಕನ್ಸೈನಿ. ಸೇಮ್ ರೈಲ್ವೆ ಫ್ರೈಟ್, ಗೋಡೌನ್ ರೆಂಟ್ ಆ್ಯಂಡ್ ಸನ್ಡ್ರಿ ಎಕ್ಸ್ಪೆನ್ಸಸ್ 1040. ದೆನ್ ಇನ್ನೊಂದಲ್ಲಿ ಡೆಬಿಟ್ ಸೈಡ್ ಒಂದು ಎಂಟ್ರಿ ಆಗಿದೆ ಕಮಿಷನ್ ಸಲುವಾಗಿ, ಟು ಬಸವರಾಜ್ ಜೊತೆ ಆಗಿದೆ. ಇಲ್ಲಿ ನಾವು ಬೈ ಕನ್ಸೈನ್ಮೆಂಟ್ ಅಕೌಂಟ್ ಬ್ರಕೆಟ್ದೊಳಗೆ ಕಮಿಷನ್ ತೊಗೋತೀವಿ 1,500. ದೆನ್ ಕನ್ಸೈನ್ಮೆಂಟ್ ಅಕೌಂಟ್ದೊಳಗೆ ಕ್ರೆಡಿಟ್ ಸೈಡ್ ಬೈ ಬಸವರಾಜ್ ಅಕೌಂಟ್ ಸೇಲ್ಸ್ ಪ್ರೊಸೀಡ್ ಆಗಿದೆ 30,000. ಅದನ್ನು ಇಲ್ಲಿ ನಾವು ಡೆಬಿಟ್ ಸೈಡ್ ತೊಗೋತೀವಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ಸ್ ಪ್ರೊಸೀಡ್ 30,000. So balancing figure 27,460 is to be paid by draft, demand draft, right? ಸೊ ಬ್ಯಾಲೆನ್ಸ್ ನಾವೇನು ಮಾಡಬೇಕು, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತಕೊಂಡು ಬ್ಯಾಲೆನ್ಸ್ ಪೇಡ್ ಅಂತೇಳಿ ಹೇಳ್ಬೇಕಾಗ್ತದೆ. ದೆನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟ್ ನೋಡಿದಾಗ ಕನ್ಸೈನ್ಮೆಂಟ್ ಅಕೌಂಟ್ದೊಳಗೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಯಾವ ಎಂಟ್ರಿ ಆಗಿದಾವಲ್ಲ ಅವನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿ ಡೆಬಿಟ್ ಸೈಡ್ 2 ಆಗ್ಯಾವ, ಕ್ರೆಡಿಟ್ ಸೈಡ್ 2 ಆಗ್ಯಾವ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಈಸ್ ಡೆಬಿಟ್ ಸೈಡ್ 1, ದೆನ್ ಇನ್ನೊಂದು 2. ಇಲ್ಲಿ ಕ್ರೆಡಿಟ್ ಸೈಡ್ 1, ದೆನ್ ದಿಸ್ ಒನ್ ಈಸ್ ಸೆಕೆಂಡ್. ಸೊ ಇವನು ಅಪೋಸಿಟ್ ಡೈರೆಕ್ಷನ್ದಾಗ ನಾವೇನು ಮಾಡ್ತೀವಪ್ಪ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ಗೆ ನಾವು ಅದನ್ನೇ ಎಂಟ್ರಿ ಮಾಡ್ತೀವಿ. ಇಲ್ಲಿ ನೋಡ್ರಿ, ಟು ಕನ್ಸೈನ್ಮೆಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಇದ್ದಿದ್ದು, ಇಲ್ಲಿ ಡೆಬಿಟ್ ಸೈಡ್ ಇತ್ತು, ಕನ್ಸೈನ್ಮೆಂಟ್ ಅಕೌಂಟ್ ಇತ್ತು, ರಿಟರ್ನ್ಸ್ ಫ್ರಮ್ ಕನ್ಸೈನಿಂಗ್ 3,000. ದೆನ್ ಕನ್ಸೈನ್ಮೆಂಟ್ ಅಕೌಂಟ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ 5,000 ಅಲ್ಲಿ ಎಂಟ್ರಿ ಆದ್ದು, ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ಕ್ರೆಡಿಟ್ ಸೈಡ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಗೂಡ್ಸ್ ಸೆಂಟ್ 30,000 ಅಲ್ಲಿ ಡೆಬಿಟ್ ಇತ್ತು, ಕನ್ಸೈನ್ಮೆಂಟ್ ಅಕೌಂಟ್ದಾಗ ಇಲ್ಲಿ ಕ್ರೆಡಿಟ್ ಮಾಡ್ತೀವಿ. ದೆನ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಲೋಡಿಂಗ್ ಆನ್ ರಿಟರ್ನ್ಸ್ 500. ಸೊ ಟೋಟಲ್ 30,500. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಲ್ಲಿ ಕಳಿಸ್ತೀವಪ್ಪ ಅಂದರೆ ಟು ಟ್ರೇಡಿಂಗ್ ಅಕೌಂಟಿಗೆ ಕಳಿಸ್ತೀವಿ 22,500. ಈಗ ನೀವು ಲೆಕ್ಕ ಹಾಕ್ಬೋದು, 90 ಬ್ಯಾಗ್ದ 250 ಹಂಗೆ ಎಷ್ಟಾಗ್ತದೆ 22,500. ಸೊ ಅದಿಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರಬೇಕು. ಓಕೆ, ಸೊ ಇಷ್ಟು ಅಕೌಂಟ್ ನೀವು ಬಿಡಿಸಿದ್ರಿ ಅಂದರೆ ಯು ವಿಲ್ ಗೆಟ್ 15 ಮಾರ್ಕ್ಸ್, ರೈಟ್? ಥ್ಯಾಂಕ್ ಯು ಫ್ರೆಂಡ್ಸ್.